ಹಾಯ್ ಗುರು, ಬೆಳಗ್ಗೆ ಎದ್ದೆ ಗುರು, ಸೊಪ್ಪು ಮುರಿಬೇಕಾಗಿತ್ತು ಅಂತ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಇಟ್ಟಿದ್ರು. ಅಲ್ಲೇ ಪ್ಲಾಸ್ ಇತ್ತು, ಪ್ಲಾಸೆಲ್ಲ ಹಾಕ್ಕೊಂಡು ಕುಡ್ಕೊಂಡು ಹಂಗೆ ಕೂತಿದ್ದೆ ಗುರು. ಎಲ್ಲ ಇನ್ನೂ ಮನೆಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಎದ್ದು ಆಚೆಗೆ ಹೋಗಿದ್ರು. ನಾನು ಹಂಗೆ ಟಿ ವಿ ನೋಡುವಂಗೆ ಕೂತ್ಕೊಂಡಿದ್ದೆ. ಆಮೇಲೆ ಮತ್ತೆ ಅತ್ಲಾಗಿ ಬೇಡ ಅಂದ್ಬಿಟ್ಟು ಆಚೆಗೆ ಬಂದೆ. ಆಮೇಲೆ ಟ್ಯಾಕ್ಟ್ರ್ ಹತ್ರ ಹೋಯ್ತಾ ಇದ್ದೆ ಗುರು ನಡ್ಕೊಂಡು ಒಂದು ಹೆಜ್ಜೆ. ಅಲ್ಲೇ ಪಕ್ಕದಲ್ಲೇ ಇತ್ತು ಬ್ಯಾರ್ಲ ಮನೆ. ಅಲ್ಲಿ ಹೇಳಿದರು ಟ್ಯಾಕ್ಟ್ರ್ ಬೇಕು ಅಂತ ಹೇಳಿದ್ದೆ. ಬಾ ಬಂದು ಏಳ್ಸು ತಗೋ ಹೋಗು ಅಂತ ಹೇಳಿದ್ರು. ಅಲ್ಲಿಂದ ಅತ್ಲಾಗಿ ಸರಿ ಹೇಳ್ಬಿಟ್ಟು ಬಂದಿದ್ದೆ. ಆಮೇಲೆ ಹಿಂಗೆ ನಡ್ಕೊಬೋತಾ ಇದ್ದೆ. ಅಲ್ಲಿ ಎಮ್ಮೆ ಕರುಗಳೆಲ್ಲ ಇದ್ದವು. ನಮ್ಮ ಕರ ಎದ್ರುಕೊಂಡು ಸೈಡ್ಗೆ ಹೋಯ್ತು. ಆಮೇಲೆ ನನಗೆ ಹೋಗೋಣ ಮುಂದಕ್ಕೆ ಅನ್ಕೊಂಡು ಹೋಯ್ತಾ ಇದೆ ಗುರು. ಇಲ್ಲಿ ನೋಡಿ ದನ ಕರಗಳು ಹೆಂಗವೆ, ಬರೀ ಕರುಗಳೇ ಇರೋದು. ಆಮೇಲೆ ನನಗೆ ಮುಂದಕ್ಕೆ ಬಂದೆ ಗುರು. ಅಲ್ಲಿ ನೋಡಿ ಅಲ್ಲಿ ಪೋಲ್ಸು ಕೆಳಗಡೆ ಬಿದ್ದಿದೆ. ಅದಕ್ಕೆ ಅತ್ಲಾಗಿ ಸುಮ್ಮನೆ ಸೈಡಿಂದ ಹೋಗ್ಬಿಡೋಣ, ಯಾಕೆ ಬೇಕು ಅಂದ್ಬಿಟ್ಟು ಸೈಡಿಂದ ಬಂದೆ. ಆಮೇಲೆ ಇಲ್ಲಿ ಬಂದು ಹೋಗೋಣ ಅಂತ ಡೋರ್ ಓಪನ್ ಮಾಡೋಣ ಅಂತ ಹೋಗ್ತಿದ್ದೆ ಗುರು. ಅಲ್ಲಿ ನೋಡಿ ಈ ಡೋರ್ ಬಂದಾಗಿತ್ತು. ಅದಕ್ಕೆ ಬೇಡ ಅತ್ಲಾಗಿ ಅಂದ್ಬಿಟ್ಟು ಮುಂದೆಯಿಂದನೇ ಹೋಗೋಣ ಅಂದ್ಬಿಟ್ಟು ಹೋಯ್ತಾ ಇದ್ದೆ. ಅದಕ್ಕೆ ಗುರು ಹೋಯ್ತಾ ಇದ್ದೆ. ಆಮೇಲೆ ನೋಡಿ ಅಲ್ಲಿ ಕ್ಯಾನ್ ಇಟ್ಕೊಂಡು ಎಲ್ಲ ಅಲ್ಲಿ ಹೋಯ್ತಾ ಇದ್ರು. ಆಗ ಟೈಮು 6:30 ಆಗಿತ್ತು. ಒಳಗಡೆ ಇಕ್ಕೊಂಡು ಚಳಿ ಆದಂಗೆ ಐತಿತ್ತಲ್ಲ ಅಂದ್ಬಿಟ್ಟು ಅತ್ಲಾಗಿ ಬೆರ್ಲ ಮನೆಯೊಳಗೆ ಒಂದು ನಿಮಿಷ ಬೆಂಕಿ ಕಾಯಿಸ್ಕೊಂಡು ಹೋಗೋಣ ಅಂದ್ಕೊಂಡು ಹೋಯ್ತಾ ಇದ್ದೆ. ಅಲ್ಲೇ ಎಳಿಸ್ಬೇಕು, ಟ್ಯಾಕ್ಟ್ರ್ ತಗೋಬೇಕಲ್ವ, ಅದಕ್ಕೆ ಒಳಗಡೆ ಹೋದೆ. ಹಂಗೆ ಹೋಗಿದ್ದ ತಕ್ಷಣ ಅಲ್ಲೇ ಮನೆಗೆ ಇದ್ರಲ್ಲ, ಸುಮ್ಮನೆ ಅತ್ಲಾಗ ಸೈಡ್ಗೆ ಹೋದೆ. ಒಂದು ಮಸ್ತಾಗಿ ಕೂತ್ಕೊಂಡೆ ಅಲ್ಲೇ ಬೆಂಕಿ ಕಾಯಿಸೋಣ ಅಂದ್ಕೊಂಡು. ಆಮೇಲೆ ಒಂದು ಬೀಡಿ ಕಸ್ಕೊಂಡು ಸೇದೋಣ ಅಂದ್ಬಿಟ್ಟು ಹಂಗೆ ಬಂದೆ ಗುರು. ಪಕ್ಕದಲ್ಲಿ ನಿಂತ್ಕೊಂಡು ಹಂಗೆ ಕೂತ್ಕೊಂಡೆ. ಆಮೇಲೆ ಮುಂದಕ್ಕೆ ಓಡಿಸೋಗ್ಬಿಟ್ಟಿದ್ದೀನಿ ಗುರು. ನೋಡಿ ಆಗಲೇ ಸೊಪ್ಪು ಮುರಿಯೋಕೆ ಬಂದೇ ಆಗೈತೆ. ಎಲ್ಲ ಮುರಿತಿದ್ರು. ವೀಡಿಯೋ ಅಂತ ಆಗಿ ಹಿಡಿಯೋಕ್ಕಾಗಲಿಲ್ಲ. ಈಗಲೂ ಹಿಡಿಯೋಣ ಅಂದ್ಬಿಟ್ಟು ಹಿಡಿತಾ ಇದ್ದೀನಿ. ಇಲ್ಲೆಲ್ಲ ಮೇಲ್ಗಡೆಯಿಂದ ಮುರ್ಕೊಬಂದಾಗೈತೆ ಹಂಗೆ. ಆಮೇಲಿಂದ ಅತ್ಲಾಗಿ ಅಲ್ಲಿಂದ ಮುರಿಬೇಕಾಗಿತ್ತು. ಆಮೇಲೆ ಮುರ್ಕೊಂಡೆ ಬಂದವರು, ಅದೇನು ಬಿಡಲಿಲ್ಲ. ಈ ಥರ ವೀಡಿಯೋ ಹಾಕ್ತಾಯಿರ್ತೀನಿ, ನೋಡ್ತಾಯಿರಿ. ಒಂದು ಲೈಕು, ಕಮೆಂಟು, ಫಾಲೋ ಎಲ್ಲ ಮಾಡ್ತಾಯಿರಿ. ಥ್ಯಾಂಕ್ಸ್ ಗುರು, ಬಾಯ್.